ಹಲೋ ಫ್ರೆಂಡ್ಸ್, ನಾನು ಡಾಕ್ಟರ್ ಟೀನಾ. ನಾವು ಈ ದಿನ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂದರೆ ಯಾವ ಪ್ರೆಗ್ನೆನ್ಸಿಲಿ ತಾಯಿ ಜೀವಕ್ಕೆ ಅಥವಾ ಮಗು ಜೀವಕ್ಕೆ ಅಪಾಯ ಇರುತ್ತೆ ಅಂತ ಎಲ್ಲ ಪ್ರೆಗ್ನೆನ್ಸಿಗಳನ್ನ ನಾವು ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಕರಿತೀವಿ. ಇವಾಗ ಯಾವುದೇ ಗರ್ಭಿಣಿಗೆ 35 ಅಥವಾ ಅದಕ್ಕಿಂತ ಜಾಸ್ತಿ ವಯಸ್ಸಾಗಿದ್ರೆ ಅದನ್ನ ನಾವು ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಕರಿತೀವಿ. ಈಗಾಗಲೇ ಗರ್ಭಿಣಿ ಮಹಿಳೆಗೆ ಏನಾದ್ರು ಸಕ್ಕರೆ ಕಾಯಿಲೆ ಇದ್ರೆ, BP ಕಾಯಿಲೆ ಇದ್ರೆ, ಅಥವಾ ಥೈರಾಯ್ಡ್ ಸಂಬಂಧಿತ ಕಾಯಿಲೆಗಳು, ಹೃದಯ ಸಂಬಂಧಿತ ಅಥವಾ ಮೂತ್ರಪಿಂಡ ಸಂಬಂಧಿತ ಕಾಯಿಲೆಗಳಿದ್ರೆ, ಗರ್ಭಚೀಲದಲ್ಲಿ ಏನಾದ್ರು ಗಡ್ಡೆಗಳಿದ್ರೆ, ಸೊ ಅದಕ್ಕೆಲ್ಲ ನಾವು ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಕರಿತೀವಿ. ಯಾರಾದ್ರೂ ಕೃತಕ ಗರ್ಭಧಾರಣೆಯಿಂದ ಗರ್ಭ ಧರಿಸಿದ್ರೆ ಅಥವಾ ಇದಾಗಲೇ ಇದಕ್ಕಿಂತ ಹಿಂದೆ 2ಕ್ಕಿಂತ ಜಾಸ್ತಿ ಬಾರಿ ಗರ್ಭಪಾತ ಆಗಿದ್ರೆ ಅಂಥ ಪ್ರೆಗ್ನೆನ್ಸಿಗಳನ್ನು ನಾವು ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಕರಿತೀವಿ. ಇನ್ನು ಸ್ವಲ್ಪ ಕಂಡೀಷನ್ಸು ಗರ್ಭಧಾರಣೆ ಆದ ಮೇಲೆ ಹುಟ್ಕೊಳ್ಳುತ್ತೆ. ಉದಾಹರಣೆಗೆ ಹೇಳಬೇಕಂದ್ರೆ ಮಲ್ಟಿಪಲ್ ಜೆಸ್ಟೇಷನ್, ಅವಳಿ ಜವಳಿ ಮಕ್ಕಳು ಅಥವಾ ತ್ರಿವಳಿ ಮಕ್ಕಳು ಇರ್ಬೋದು. ಮತ್ತೆ ಪ್ಲಾಸೆಂಟಾ ಪ್ರೀವಿಯಾ ಅಂದ್ರೆ ಮಾಸ ಏನಾದ್ರು ಗರ್ಭಚೀಲದ ಬಾಯಿ ಮೇಲೆ ಇದ್ರೆ, ಅಥವಾ ಈ ಸಕ್ಕರೆ ಕಾಯಿಲೆ, BP ಕಾಯಿಲೆಗಳು ಗರ್ಭಧಾರಣೆ ಆದ್ಮೇಲೆ 6 ತಿಂಗಳು 7 ತಿಂಗಳಲ್ಲಿ ಕೂಡ ಶುರುವಾಗ್ಬೋದು. ಸೊ ಇದೆಲ್ಲ ಕಂಡೀಷನ್ಗಳಿಗೆ ನಾವು ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಕರಿತೀವಿ.